ಕೇವಲ 30 ರೂಪಾಯಿಯಲ್ಲಿ ಅರ್ಧ ಕೆಜಿಯಷ್ಟು ಜ್ಯೂಸ್ ಹುಡಿಯನ್ನು ಮಾಡಿ ಆರೆಂಜ್, ಮ್ಯಾಂಗೋ, ಪೈನಾಪಲ್ ಯಾವುದೇ ಫ್ಲೇವರ್ ಜ್ಯೂಸ್ ಅಥವಾ ಮ್ಯಾಂಗೋ ಲಸ್ಸಿ, ಪೈನಾಪಲ್ ಲಸ್ಸಿ ಕೂಡ ಮಾಡ್ಬೋದು. ಈ ಜ್ಯೂಸ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ. ಮದುವೆ ಫಂಕ್ಷನ್ ಇರ್ಬೋದು ಅಥವಾ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ, ಮನೆಯಲ್ಲಿ ನಿಮಗೆ ನೆಂಟರು ಬರ್ತಾರೆ ಅಂತಾದರೆ ಈ ರೀತಿ ಜ್ಯೂಸ್ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಪೈನಾಪಲ್ ಎಮಲ್ಷನ್ ತಗೊಂಡಿದ್ದೇನೆ. ನೀವು ಆರೆಂಜ್, ಮ್ಯಾಂಗೋ ಯಾವುದೇ ಎಮಲ್ಷನ್ ತೆಗಿಬೋದು. ಇದು ಬೇಕಿಂಗ್ ಸಾಮಗ್ರಿಯ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇಲ್ಲಿ 47 ರೂಪಾಯಿ ಅಂತ ಬರೆದಿದೆ. ಈಗ ಅರ್ಧ ಕೆಜಿ ಹುಡಿಯಲ್ಲಿ ನಿಮಗೆ ಖಾಲಿ 1 ಟೀ ಸ್ಪೂನ್ ಹಾಕ್ಲಿಕ್ಕಿರೋದು ಅಷ್ಟೇ. ಈಗ ನಾನಿಲ್ಲಿ ಅರ್ಧ ಕೆಜಿ ಸಕ್ಕರೆ ಮತ್ತು ಸಿಟ್ರಿಕ್ ಆ್ಯಸಿಡ್ ತಗೊಂಡಿದ್ದೇನೆ. ಈಗ ನಾನೊಂದು ಮಿಕ್ಸರಲ್ಲಿ ಅರ್ಧ ಕೆಜಿ ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ತೇನೆ. ಈಗ ಒಂದು ಬೌಲಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಸಕ್ಕರೆ ಹುಡಿಯನ್ನು ಹಾಕ್ತಿದ್ದೇನೆ. ಈಗ 1 ಟೀ ಸ್ಪೂನ್ ಸಿಟ್ರಿಕ್ ಹುಡಿ ಹಾಕ್ತಿದ್ದೇನೆ. ಈಗ 1 ಟೀ ಸ್ಪೂನ್ ನಾನು ಪೈನಾಪಲ್ ಎಮಲ್ಷನ್ ಹಾಕ್ತಿದ್ದೇನೆ. ಈಗ ಒಂದು ಡ್ರೈ ಸ್ಪೂನ್ ತಗೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮ್ಮ ಜ್ಯೂಸ್ ಹುಡಿ ಈಗ ರೆಡಿ ಆಗಿದೆ. ರಸ್ನ ಪುಡಿ ಅಥವಾ ಟ್ಯಾಂಗ್ ಹುಡಿ ಅಂತೆ ಟೇಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ಸಕ್ಕರೆ ಬೇರೆ ಹಾಕಬೇಕು ಅಂತ ಇಲ್ಲ. ಮೊದಲಿಗೆ ನೀವು ನೀರು ಹಾಕ್ಕೊಳ್ಳಿ. ಸೊ 1 ಗ್ಲಾಸ್ ನೀರಿಗೆ 3 ಚಮಚ ಹುಡಿ ಹಾಕಬೇಕು. ನೋಡಿ ಈ ರೀತಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ನಿಮ್ಮ ಜ್ಯೂಸ್ ಈಗ ರೆಡಿ ಆಗಿದೆ. ಸಕ್ಕರೆ ಏನು ಹಾಕಬೇಕು ಅಂತಿಲ್ಲ, ತುಂಬ ಟೇಸ್ಟಿ ಆಗಿದೆ. ಈ ರೀತಿ ನೀವು ಆರೆಂಜ್, ಮ್ಯಾಂಗೋ ಅಥವಾ ಯಾವುದೇ ಫ್ಲೇವರ್ ಮಾಡ್ಕೊಳ್ಬೋದು. ಬನ್ನಿ ನೋಡೋಣ ಹೇಗೆ ಮ್ಯಾಂಗೋ ಲಸ್ಸಿ ಅಥವಾ ಪೈನಾಪಲ್ ಲಸ್ಸಿ ಮಾಡ್ಬೋದು. ಈಗ 1 ಗ್ಲಾಸ್ ಮೊಸರಿಗೆ ನಾನಿಲ್ಲಿ 3 ಚಮಚ ಜ್ಯೂಸ್ ಹುಡಿಯನ್ನು ಹಾಕ್ತಿದ್ದೇನೆ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪೈನಾಪಲ್ ಲಸ್ಸಿ ಮತ್ತು ಜ್ಯೂಸ್ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನಮಗೆ ಮೆಸೇಜ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.